ಜೈವಿಕ ಕ್ರಿಯೆಗಳಿದೆ. ಉದಾಹರಣೆಗೆ ಮೆಚೂರ್ ಆಗೋದಿರ್ಬೋದು, ಪ್ರೆಗ್ನೆನ್ಸಿ, ಬಾಣಂತನ, ನಂತರ ಬರುವಂಥ ಋತುಬಂಧ. ಈ ಸಂದರ್ಭಗಳಲ್ಲಿ ಆಕೆಗೆ ಕುಟುಂಬದವರ ಹೆಚ್ಚಿನ ಸಹಕಾರ ಖಂಡಿತ ಬೇಕಾಗುತ್ತೆ ಅಂತ ಅನ್ಸುತ್ತೆ. ಮೇಡಮ್, ಈ ಋತುಬಂಧದ ನಂತರದ ದಿನಗಳಲ್ಲಿ ಯಾವ ರೀತಿಯ ಒಂದು ಪೊಸಿಷನ್ ಅನ್ನು ಫೇಸ್ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ನಿಮ್ಮ ಅಪರ್ಣಾ ಮೇಡಮ್ ಅವರಲ್ಲಿ ಮಾತಾಡ್ತಾರೆ. ಸೊ ಮೇಡಮ್ ಹೇಳ್ದಾಗೆ ಈ ಮೆನೋಪಾಸ್ ಆದಮೇಲೆ ಸುಮಾರಷ್ಟು ಚಾಲೆಂಜಸ್ ಇರುತ್ತೆ. ಬಟ್ ಮೋಸ್ಟ್ಲಿ ಅವರು ಸ್ವಲ್ಪ ಹೆಲ್ಪ್ ತೊಗೊಂಡು, ಅಂದರೆ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಸಪೋರ್ಟ್ ತೊಗೊಂಡು ಯೂಶಲಿ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ನಮ್ಮ ಮಹಿಳೆಯರು ಯೂಶಲಿ ಮೆನೋಪಾಸ್ ಆದಮೇಲೆ ಅವರು ಸ್ವಲ್ಪ ಕೆಲವು ವರ್ಷಗಳು ಈ ಥರ ಅವ್ರಿಗೆ ತೊಂದರೆಗಳಿರುತ್ತೆ. ಆಮೇಲೆ ಅವರು ಅದಕ್ಕೆ ಅಡ್ಜಸ್ಟ್ ಆಗೋಗ್ಬಿಡ್ತಾರೆ. ಬಟ್ ಏನಾಗುತ್ತೆ, ಕೆಲವು ಕ್ಯಾನ್ಸರ್ಗಳು ಮೆನೋಪಾಸ್ ಆದಮೇಲೆ ಕಾಣಿಸ್ಕೊಳ್ಳುತ್ತೆ. ಇದ್ರ ಬಗ್ಗೆ ಅವರು ಸ್ವಲ್ಪ ಹೆಚ್ಚಾದ ಇದು ಒಂದು ಜಾಗೃತಿ ಮುಖ್ಯ ಅಂತ ನನಗನ್ಸುತ್ತೆ. ಮೇಡಮ್ ಹೇಳಿದ್ರು ಸ್ವಲ್ಪ ಈ ಎಕ್ಸಸೈಸು ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಬಟ್ ಎಷ್ಟು ಜನ ಅಷ್ಟೊಂದು ಎಕ್ಸಸೈಸ್, ಮೇಡಮ್ ಅಂತೂ ತುಂಬ ಸ್ಟ್ರಿಕ್ಟಾಗಿ 45 ಮಿನಿಟ್ಸ್ ಟು 1 ಅವರ್ ಅಂತ ಹೇಳಿದ್ರು. ಅಷ್ಟೊಂದು ವ್ಯಾಯಾಮ ಮಾಡ್ತಾ ಇಲ್ಲ ಅಂತ ನನಗನ್ಸುತ್ತೆ. ಮತ್ತು ನಾವು ನೋಡ್ತಾ ಇರೋ ಹಾಗೆ ಈ ಒಬಿಸಿಟಿ ಅಂದರೆ ದೇಹದ ತೂಕ ತುಂಬ ಜಾಸ್ತಿ ಆಗ್ಬಿಡುತ್ತೆ. ನೀವು ಜನರಲ್ಲಾಗಿ ನೋಡಿರಿ, ಈ ಮೆನೋಪಾಸ್ ಆದಮೇಲೆ ಮಹಿಳೆಯರು ಸ್ವಲ್ಪ ವೆಯ್ಟ್ ಗೇನು ಜಾಸ್ತಿ ಆಗೋಗ್ಬಿಡುತ್ತೆ. ಈ ಒಬಿಸಿಟಿಯಿಂದ ಅಂದರೆ ಬೊಜ್ಜಿನಿಂದ ಅನೇಕ ಕ್ಯಾನ್ಸರ್ಗಳನ್ನ ನಾವು ನೋಡ್ತೀವಿ. ಮತ್ತು ಅದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಈ ಗರ್ಭಕೋಶದ ಕ್ಯಾನ್ಸರು, ಮತ್ತು ಈ ಸ್ತನದ ಕ್ಯಾನ್ಸರು, ಮತ್ತು ಈ ಸರ್ವೈಕಲ್ ಕ್ಯಾನ್ಸರ್ ಸಹ ನಾವು ಮೆನೋಪಾಸ್ ಆದ ನಂತರ ನೋಡ್ತಾ ಇದ್ದೀವಿ. ಸೊ ಈ ಒಬಿಸಿಟಿಗೆ ಮೇಡಮ್ ಹೇಳಿದ್ರು ಎಕ್ಸಸೈಸು ಇಂಪಾರ್ಟೆಂಟ್ ಅಂತ. ಮತ್ತು ಅವರು ಅಟ್ಲೀಸ್ಟು ಮನೇಲೇ ಕೆಲವು ವ್ಯಾಯಾಮಗಳನ್ನ ಮಾಡೋದ್ರಿಂದ ಸ್ವಲ್ಪ ವೆಯ್ಟು, ಅಂದರೆ ಅವ್ರಿಗೆ ವೆಯ್ಟ್ ಬಗ್ಗೆ ನಿಗಾ ಇರಬೇಕು. ಏನಾಗುತ್ತೆ, ಏಜ್ ಆಗ್ತಾ ಅಷ್ಟೊಂದು ರಿಕ್ವೈರ್ಮೆಂಟೇ ಇರಲ್ಲ. ನಾವು 30 ವರ್ಷದಲ್ಲಿ ಎಷ್ಟು ಊಟ ಮಾಡ್ತಾಯಿದ್ವಿ, ಅದನ್ನು ನಾವು 60 ವರ್ಷದಲ್ಲಿ ಮಾಡಿದ್ರೆ ಅಷ್ಟು ದೇಹಕ್ಕೆ ಅಗತ್ಯನೇ ಇರಲ್ಲ. ಅಗತ್ಯವಿಲ್ಲದೆ ಇರೋಂಥ ಹೆಚ್ಚಿಗೆ ನಾವು ಊಟ ಮಾಡಿದ್ದೆಲ್ಲ ನಮ್ಮ ಬಾಡೀಲಿ ಫ್ಯಾಟಾಗಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಆ ಸ್ಟೋರ್ ಆಗಿದ್ದಂಥ ಫ್ಯಾಟಲ್ಲಿ ಅನೇಕ ಕೆಮಿಕಲ್ಸು ರಿಲೀಸ್ ಆಗ್ತಾ ಹೋಗುತ್ತೆ. ಅದರಿಂದ ಕ್ಯಾನ್ಸರ್ ಉಂಟಾಗ್ಬೋದು. ಸೊ ಈ ದೇಹದ ತೂಕನ ಸ್ವಲ್ಪ ಲಕ್ಷ್ಯ ಇರಬೇಕು ಅದ್ರ ಬಗ್ಗೆ. ಮತ್ತು ನಾವು 30 ವರ್ಷ ಆದಮೇಲೆ ಸ್ವಲ್ಪ ಊಟ ಸ್ವಲ್ಪ ಕಡಿಮೆನೇ ಮಾಡಿದ್ರೆ ಒಳ್ಳೆಯದು. ಮೇಡಮ್ ಹೇಳ್ದಾಗೆ ನಾವು ಪ್ರೋಟೀನ್ಸ್ ಬೇಕು, ಹಣ್ಣು ತರಕಾರಿಗಳು ಬೇಕು, ಇದೆಲ್ಲ ಒಳ್ಳೆಯದು. ಆದರೆ ಅತಿಯಾಗಿ ಈಗ ನಾವು ರೈಸ್ ಇರಲಿ, ಚಪಾತಿ ಇರಲಿ, ರಾಗಿ ಇರಲಿ, ಅದು ಈಗ ನಾವು ಕೆಲವ್ರು ಹೇಳ್ತಾರೆ ಈ ಮಿಲೆಟ್ಸು, ಈ ಸಿರಿಧಾನ್ಯಗಳು ಒಳ್ಳೆಯದು ಅಂದ್ಬಿಟ್ಟು ನಾವು ರಾಗಿನೇ ಜಾಸ್ತಿ ತಿಂದು ಜೋಳನೇ ಜಾಸ್ತಿ ತಿಂದರೆ ಅದರಿಂದ ಸಹ ದೇಹದ ತೂಕ ಹೆಚ್ಚಾಗತ್ತೆ. ಸೊ ವಯಸ್ಸಾಗ್ತಾ ಸ್ವಲ್ಪ ನಾವು ಊಟದಲ್ಲಿ ಸ್ವಲ್ಪ ಮಿತಿ ಇರಬೇಕು. ಮತ್ತು ಎಸ್ಪೆಷಲಿ ಮೆನೋಪಾಸ್ ಆದಮೇಲಂತೂ ಅವರು ಶಿಸ್ತಿನ ಸಿಪಾಯಿಗಳ ಥರ ಇರಬೇಕು. ಅವರು ಊಟ ಇರಲಿ, ಸ್ವಲ್ಪ ಊಟದಲ್ಲಿ ಇತಿಮಿತಿ ಇರಬೇಕು. ಮತ್ತು ಎಕ್ಸಸೈಸು ಅಷ್ಟೇ, ಅವರು ವ್ಯಾಯಾಮದ ಬಗ್ಗೆನೂ ನಿಗಾ ಇರಬೇಕು. ಮತ್ತು ಕೆಲವ್ರಿಗೇನಾಗುತ್ತೆ, ಈ ಋತುಬಂಧ ಆದಮೇಲೆ ಮತ್ತೆ ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಶುರುವಾಗುತ್ತೆ. ಇದಂತೂ ಅವರು 100% ಡಾಕ್ಟ್ರ್ ಹತ್ರ ಹೋಗಲೇಬೇಕು. ಏನಾಗುತ್ತೆ, ಕೆಲವರು ಮೇಡಮೇ ಹೇಳಿದ್ರು, ಅವ್ರಿಗೆ ಈ ಥರ ಮೆನೋಪಾಸ್ ಪ್ರಾಬ್ಲಮ್ಸ್ ಆಗ್ತಾಯಿದ್ರೆ ಅವ್ರ ಮಗನ ಹತ್ರ ಅಥವಾ ಸೊಸೆ ಹತ್ರ ಹೇಳ್ಕೊಳ್ಬೇಕು ಅಂತ ಮೇಡಮ್ ಹೇಳಿದ್ರು. ಬಟ್ ನಾನು ತುಂಬ ಪೇಷಂಟ್ಸ್ನ ನೋಡ್ತೀನಿ, ಅವರು ಈ ಥರ ಮತ್ತೆ ಮೆನ್ಸ್ಟ್ರೇಷನ್ ಶುರುವಾಯಿತು ಅಂದರೆ ಏನೋ ಒಂದು ಸಂಕೋಚ, ಮಗನ ಹತ್ರ ಹೇಗೆ ಹೇಳೋದು, ಸೊಸೆ ಹತ್ರ ಯಾಕೆ ಹೇಳಬೇಕು ಅಂತ ಅದು ಮುಚ್ಚಿಟ್ಬಿಡ್ತಾರೆ. ಏನು ಅಂತ ಅವ್ರಿಗೆ ಅರ್ಥ ಆಗಲ್ಲ. ಕ್ಯಾನ್ಸರು ಅಂತ ಅವ್ರಿಗೆ ಯೋಚನೆನೂ ಬರೋದಿಲ್ಲ. ಏನೋ ಮತ್ತೆ ಶುರುವಾಯಿತು ಅಂದ್ಬಿಟ್ಟು ಅದನ್ನು ಮುಚ್ಚಿಟ್ಕೊಂಡ್ಬಿಡ್ತಾರೆ. ಬೇರೆಯವ್ರಿಗೆ ಹೇಳೋಕ್ಕೆ ಅವ್ರಿಗೆ ಏನೋ ಒಂಥರ ಸಂಕೋಚ. ಸೊ ಇದರಿಂದ ನಾವು ಈ ಗರ್ಭಕೋಶದ ಕ್ಯಾನ್ಸರ್ನ ತುಂಬ ಅಡ್ವಾನ್ಸ್ ಸ್ಟೇಜಸ್ಸು, ಅಂದರೆ ಅದು ದೇಹದ ಬೇರೆ ಭಾಗಕ್ಕೆಲ್ಲ ಹರಡಿದ ಮೇಲೆ ನಾವು ನೋಡ್ತಾ ಇದ್ದೀವಿ. ಸೊ ಕ್ಯಾನ್ಸರ್ ಹೇಗಂದರೆ ಅದು ಒಂದು ಕಡೆ ಹುಟ್ಟಿದ ಜಾಗದಲ್ಲಿ ಅಲ್ಲೇ ಬೆಳೀತಾ ಹೋಗುತ್ತೆ. ನಾವು ಎಷ್ಟು ಟೈಮ್ ಕೊಡ್ತೀವಿ ಅಷ್ಟು ಅದು ದೇಹದ ಬೇರೆ ಭಾಗಕ್ಕೂ ಹರಡೋ ಅಷ್ಟು ಅದಕ್ಕೆ ಕೆಪಾಸಿಟಿ ಇರುತ್ತೆ. ಸೊ ಈ ಥರ ಮೆನೋಪಾಸ್ ಆದಮೇಲೆ ಅವ್ರಿಗೆ ಬ್ಲೀಡಿಂಗ್ ಶುರುವಾದ್ರಂತೂ ಅದು 100% ಮಗ ಅಲ್ಲ, ಮಗಳಲ್ಲ, ನೀವು ಯಾರಿಗಾದರೂ ಹೇಳಿ, ಅಟ್ಲೀಸ್ಟ್ ನಿಮಗೆ ಹೇಳೋಕ್ಕೆ ಸಂಕೋಚ ಆಗ್ತಾ ಇದ್ದರೆ ನೀವು ಡೈರೆಕ್ಟಾಗಿ ಡಾಕ್ಟ್ರ್ ಹತ್ರ ಹೋಗಿಬಿಟ್ಟೇ ತೋರಿಸ್ಕೊಂಡ್ರೆ ಒಳ್ಳೆಯದು. ಸೊ ಈ ಥರ ಮೆನೋಪಾಸ್ ಆದಮೇಲೆ ಅವರು ಮತ್ತೆ ಬ್ಲೀಡಿಂಗ್ ಏನಾದರೂ ಶುರುವಾದರೆ ಅದ್ರ ಬಗ್ಗೆ ಖಂಡಿತ ನಿಗಾ ವಹಿಸಬೇಕು.
ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಸಹ ಮೆನೋಪಾಸ್ ಆದಮೇಲೆ ಜಾಸ್ತಿ ಆಗುತ್ತೆ. ಸೊ ಅವರು ತಮ್ಮ ಸ್ತನಗಳನ್ನು ತಾವೇ ಪರೀಕ್ಷೆ ಮಾಡಿಕೊಂಡು ನೋಡ್ಕೋತಾ ಇರೋವಂಥದ್ದು, ಅಂದರೆ ಸ್ವಯಂ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಲ್ಲ, ನಮ್ಮ ಸ್ತನವನ್ನು ನಾವೇ ಮುಟ್ಟಿ ಪರೀಕ್ಷೆ ಮಾಡಿಕೊಂಡು ನೋಡ್ಕೋತಾ ಇರಬೇಕು. ಗಂಟೇನಾದರೂ ಕಾಣಿಸ್ಕೊಂಡ್ರೆ ಸ್ತನದಲ್ಲಿ ಅದನ್ನು ಸಹ ಡಾಕ್ಟರ್ ಹತ್ರ ಇಮಿಡಿಯೇಟಾಗಿ ತೋರಿಸ್ಬೇಕು. ಮೇಡಮ್, ಇತ್ತೀಚಿನ ಲೈಫ್ ಸ್ಟೈಲ್ ಹೇಗಿದೆ ಅಂದರೆ ಒಂದು ರೀತಿ ಓಟ, ಎಲ್ಲ ಕಡೆನೇ ನಮ್ಗೆ ಅವಸರ ಇದೆ. ಈ ಒಂದು ಸ್ಟ್ರೆಸ್ ಲೈಫ್ ಸ್ಟೈಲಲ್ಲಿ ಅಥವಾ ಮೆಕ್ಯಾನಿಕಲ್ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಮಹಿಳೆಯರು ಯಾವ ರೀತಿ ಆರೋಗ್ಯಕರ ಜೀವನ ಶೈಲಿಯನ್ನು